ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸರ್ ಒಂದು ವಿಶೇಷವಾದ ಒಂದು ಕೇಸು ನಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಒಬ್ಬರು ಅಸ್ಟ್ರಾಲಜರು. ಸೊ ಅವರು ಕೂಡ ಸಾಕಷ್ಟು ಬೇರೆಯವ್ರಿಗೆ ಪರಿಹಾರ ಕೊಡುವಂಥವ್ರೆ. ಅಂಥವ್ರು ಅವ್ರಿಗೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗಿತ್ತು. ಅದನ್ನು ಭಗವಾನ್ ಸರ್ ಅಟೆಂಡ್ ಮಾಡಿದರು. ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ, ಅವ್ರೇನು ಹೇಳ್ತಾರೆ ಕೇಳಿ, ಅದಾದಮೇಲೆ ಭಗವಾನ್ ಸರ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ಇದು ಒಂಥರ, ಯಾಕಂದರೆ ನಿಮ್ಮಲ್ಲೇ ಕೂಡ ಒಂದು ಶಕ್ತಿ ಇರುತ್ತೆ. ನೀವು ಕೂಡ ಈ ಥರ ಫೀಲ್ಡಲ್ಲಿ ನಿಮ್ಮದೇ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳು ನಿಮಗೆ ಗೊತ್ತಿರುತ್ತೆ. ಸೊ ಈ ಥರ ಇದ್ದಾಗಲೂ ಆತ್ಮಗಳು ಸಮಸ್ಯೆ ನಿಮಗೂ ಕೂಡ ಕಾಡಿದೆ ಅಂತ ಈ ವಿಚಾರ ನಾನು ನೋಡಿದ ಮೇಲೆ ಅನಿಸ್ತಾ ಇರೋದು. ಸೊ ನೀವೊಬ್ಬರು ಅಸ್ಟ್ರಾಲಜರ್ ಆಗಿ ಈ ನೆಗೆಟಿವ್ ಫೀಲ್ಡು ಇದ್ರ ಬಗ್ಗೆ ನಿಮ್ಮ ಅನುಭವಕ್ಕೆ ಬಂದಿರೋದು, ನಿಮ್ಮ ಸಮಸ್ಯೆ ಯಾವ ಥರ ಇತ್ತು ತಿಳಿಸಿ ಸರ್. ಓಕೆ, ಫಸ್ಟ್ ಸ್ವದೇಶ್ ಮೀಡಿಯಾ ಅರವಿಂದ್ ಅವ್ರಿಗೆ ನನ್ನ ಒಂದು ಹೃತ್ಪೂರ್ವಕವಾದ ಒಂದು ವಂದನೆಗಳು ಹೇಳ್ಬೇಕು. ಯಾಕೆಂತಂದ್ರೆ ಈ ತರ ಒಂದು ಒಳ್ಳೊಳ್ಳೆ ಪ್ರತಿಭೆಗಳು, ಒಂದು ಒಳ್ಳೆ ಟ್ಯಾಲೆಂಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀರಾ ಲೈಕ್ ಮೀಡಿಯಾದಲ್ಲಿ. ಇದರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಯಾಕೆಂತಂದ್ರೆ ನಾನು ಬೇಸಿಕಲಿ BE ಮೆಕ್ಯಾನಿಕಲ್ ಇಂಜಿನಿಯರ್, 10 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿಯಲ್ಲ. ಓಕೆ, ಆಫ್ಟರ್ ದಟ್ ಲಾಸ್ಟ್ ಒಂದು 8 to 9 years ಇಂದ ನಾನು ಈ ಫೀಲ್ಡ್ ಅಲ್ಲಿ ಅಸ್ಟ್ರಾಲಜಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ನಾರ್ಮಲಿ ಏನೇ ಒಂದು ವಿಚಾರ ಮಾಡ್ಬೇಕಾದ್ರೆ ಟೆಕ್ನಿಕಲ್ ಆಗಿ ಇನ್ ಡೆಪ್ತ್ ನೋಡ್ತೀನಿ, ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ. ವಿತೌಟ್ ಕ್ವಶನಿಂಗ್ ಯಾವ್ದನ್ನ ಒಪ್ಕೊಳ್ಳಲ್ಲ ನಾನು. ಸೊ ನಾನು ಏನೇ ನೋಡ್ಬೇಕಾದ್ರೂ ಗೊತ್ತಿರುತ್ತೆ ನಿಮ್ಗೆ. ಈ ಕಾಲದಲ್ಲೆಲ್ಲ ಯಾವ್ದನ್ನ ಈಸಿಯಾಗಿ ನಂಬಲ್ಲ ನಾನು, ಆಯ್ತಾ? ಸೊ ನನಗೆ ಏನಂತಂದ್ರೆ, ನೀವು ಎಷ್ಟೊಂದು ಜನನ ನೀವು ಇಂಟರ್ವ್ಯೂ ಮಾಡಿದೀರಾ. ಲೈಕ್ ಅಕಲ್ಟ್ ಸೈನ್ಸಸ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ನಿಮ್ಮ ಒಂದು ಚಾನಲ್ ನ ಸ್ಟಾರ್ಟಿಂಗ್ ಫಸ್ಟ್ ಡೇ 1 ಇಂದ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಓಕೆ, ಅರೌಂಡ್ 100+ ಪರ್ಸನ್ ನೀವು ಮೀಟ್ ಮಾಡಿದಿರಾ. ಇವರು ನಮ್ಮ ಭಗವಾನ್ ಗುರುಜಿಗಳದ್ದು ಮಾಡಿದ್ರ ಒಂದು 83 ವಿಡಿಯೋಸ್ ಅಬೋವ್ ಇದೆ ಅವ್ರದ್ದು. ಪ್ರತಿ ಒಂದನ್ನು ನಾನು ನೋಡಿದೀನಿ. ಲೈಕ್ ಇವ್ರು ನಂಗೆ ಒಂಥರ ಡಿಫ್ರೆಂಟ್ ಅನ್ಸಿದ್ರು. ಲೈಕ್ ಏನಂತಂದ್ರೆ, ಬೇರೆಯವ್ರೆಲ್ಲಾದ್ರೂ ನಾವು ಡೈರೆಕ್ಟ್ ಆಗಿ ಮೀಟ್ ಆಗ್ಬೇಕು, ಇವ್ರ ಹತ್ರ ಮೀಟ್ ಆಗಂಗೆ ಇಲ್ಲ. ಹೆಂಗೆ ಇದು ಅಂತ ನನ್ಗೆ ಕ್ವಶನ್ ಆಯ್ತು. ಓಕೆ, ಸೊ ಕ್ಯೂರಿಯಾಸಿಟಿಗೆ ನಾನು ಲೈಕ್ ಡಿಫ್ರೆಂಟ್ ಫ್ರಮ್ ಅದರ್ ಇದಲ್ಲ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ. ಇವ್ರು ಫೋಟೋ ಕಳಿಸಿ ಅಂತಂದ್ರು ನನಗೆ. ನಾನ್ ಫೋಟೋ ಕಳಿಸ್ದೆ. ಓಕೆ, ಸೊ ಇವ್ರು ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಕ್ಚುಲಿ ಏನಂತಂದ್ರೆ ನನ್ನಲ್ಲಿ ನಂಗೆ ಪ್ರಾಬ್ಲಮ್ ಇರೋದೇ ಗೊತ್ತಿರಲಿಲ್ಲ ನನ್ಗೆ, ಆಯ್ತಾ? ನನ್ನಲ್ಲಿ ಏನಾಗ್ತಿತ್ತು, ಮೈಕೈ ನೋವು ಇರೋದಿರ್ಬೋದು, ರಾತ್ರಿ ನಿದ್ದೆ ಬರ್ದೇ ಇರೋದಿರ್ಬೋದು, ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ತುಂಬಾ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಿರ್ಬೋದು, ಏನ್ ಕೆಲಸ ಆಗದೆ ಇರೋದಿರ್ಬೋದು, ಏನೇ ಇದ್ರು ನಾನು ಒಂದ್ ಮೆಡಿಕಲ್ ರಿಲೇಟೆಡ್ ಆನ್ಸರ್ ಹುಡ್ಕೋತಾ ಇದ್ದೆ ನಾನು. ಅಯ್ಯೋ ನನ್ಗೆ ಅದು ಊಟ ಸರಿ ಇಲ್ಲ, ಅದಕ್ಕೆ ಈ ತರ ನಿದ್ದೆ ಬಂದಿಲ್ಲ, ಇಲ್ಲ ಏನೋ ಒಂದು ಹೊಟ್ಟೆ ಪ್ರಾಬ್ಲಮ್ ಆಗಿದೆ, ಈ ತರ ನಾನೇ ಸಮಾಧಾನ ಪಡ್ಕೋತಾ ಇದ್ದೆ. ಬಟ್ ಇವರು ನನ್ ಫೋಟೋ ನೋಡಿ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಾನು ಕನ್ಸಲ್ಟೇಷನ್ ತಗೊಂಡೆ ಇವ್ರ ಹತ್ರ. ಒಂಥರ ಆಶ್ಚರ್ಯ ಇತ್ತು. ಆಶ್ಚರ್ಯ, ನನ್ಗೆ ಗೊತ್ತಿಲ್ಲ ನನ್ಗೆ ಪ್ರಾಬ್ಲಮ್ ಇದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಓಕೆ, ಕ್ಯೂರಿಯಾಸಿಟಿಗೆ ಹೇಗ್ ಮಾಡ್ತಾರೆ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದ್ದೆ ಇವ್ರಿಗೆ. ಓಕೆ, ಇವ್ರು ನನ್ ಫೇಸ್ ನೋಡಿ ನನ್ ರೀಡಿಂಗ್ ಮಾಡಿ ಈ ತರ ನಿಮ್ಗೆ ಪ್ರಾಬ್ಲಮ್ ಇದೆ ಅಲ್ವಾ ಅಂತ ಹೇಳಿದ್ರು. ಎಲ್ಲ ಅಕ್ಯುರೇಟ್ ಆಗಿ ಹೇಳಿದ್ರು, ಇದಿದೆ ಪ್ರಾಬ್ಲಮ್ ಅಂತ. ನಾನು ಹೌದು ಅಂತ ಹೇಳಿದೆ. ಲೈಕ್ ನಾನು ಪ್ರಶ್ನೆಗಳು ತುಂಬಾ ಮಾಡಿದೆ ಅವ್ರಿಗೆ. ಓಕೆ, ತುಂಬಾ ಎಲ್ಲದಕ್ಕೂ ನಂಗೆ ಸಮಾಧಾನಕರವಾದ ಆನ್ಸರ್ಗಳು ಸಿಕ್ತು. ಅದರಿಂದ ಕೊನೆಗೆ ಒಪ್ಕೊಂಡೆ ಕನ್ಸಲ್ಟೇಷನ್ ತಗೊಳಕ್ಕೆ. ಸೊ ಲೈಕ್ 24 hours ಅಲ್ಲಿ ನನಗೆ, ಸೊ ನನ್ಗೆ ಏನೇನು ಇತ್ತು ಪ್ರಾಬ್ಲಮ್ಗಳು, ಸೊ ಒಂದು 90% ಸರಿ ಆಯ್ತು. ಇನ್ನು ಒಂದು 2 days ಅಲ್ಲಿ 100% ಸರಿ ಆಯ್ತು. ಲೈಕ್ ಏನಂತಂದ್ರೆ ನಂಗೆ ಸ್ಲೀಪ್ಲೆಸ್ ನೈಟ್ ಇತ್ತು. ಲೈಕ್ ನಿದ್ದೆನೆ ಬರ್ತಾ ಇಲ್ಲ ನೈಟ್ ನನ್ಗೆ, ಆಯ್ತಾ? ಅರೌಂಡ್ 1-2 o'clock ಗಂಟೆ ಆಗ್ಬಿಡೋದು. ಒಂದೊಂದ್ಸತಿ ರಾತ್ರಿ ಎಲ್ಲ ಪೂರ್ತಿ 4 ಗಂಟೆ 5 ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲ. ಬೆಳಗಿನ ಜಾವ 5 ಗಂಟೆ ನಿದ್ದೆ ಬರೋದು, ಆಯ್ತಾ? ಸೊ ಅದೊಂದು ಪ್ರಾಬ್ಲಮ್ ಇತ್ತು ಮೇನ್ ನನ್ಗೆ. ಆಮೇಲೆ ತುಂಬಾ ಲೇಜಿನೆಸ್, ಲೈಕ್ ಒಂಥರ ಮೈಕೈ ನೋವು, ಒಂಥರ ಏನೋ ಆಗೋದು. ಬೇರೆಯವ್ರಿಗೆಲ್ಲ ಪರಿಹಾರ ಕೊಡ್ತಾ ಇದೀನಿ, ಬಟ್ ನನಗೆ ಆಗ್ತಾ ಇಲ್ಲ. ಏನೋ ಹೇಳಿದ್ನಲ್ಲ ಮೆಡಿಕಲ್ ರಿಲೇಟೆಡ್ ನಾನೇ ಆನ್ಸರ್ ತಗೋತಿದೆ ಅಂತ. ಇವ್ರ ಹತ್ರ ಕನ್ಸಲ್ಟೇಷನ್ ತಗೊಂಡ್ಮೇಲೆ ನಂಗೆ ಆಟೋಮೆಟಿಕ್ ಆಗಿ ಸರಿ ಆಯ್ತಲ್ಲ. ಸೊ ನನಗೆ ಖುಷಿಯಾಗಿ ನಮ್ಮ ಮನೆಯವ್ರದ್ದು ಎಲ್ಲಾರ್ದು ಚೆಕ್ ಮಾಡಿಸ್ದೆ, ಎಲ್ಲಾರ್ಗು ಪರಿಹಾರ ಸಿಕ್ತು. ಆಮೇಲೆ ಈಗ ಏನಾಗಿದೆ ಗೊತ್ತಾ, ಒಂದು ಪ್ರಾಕ್ಟೀಸ್ ನನ್ನ ಹತ್ರ ಯಾರು ಕನ್ಸಲ್ಟೇಷನ್ ಬರ್ತಾರೆ, ಸೊ ಇವ್ರ ಹತ್ರ ಒಂದು ನಾನು ಕನ್ಸಲ್ಟೇಷನ್ ಕೊಡಿಸ್ತೀನಿ. ಏನಕ್ಕೆ ಅಂತಂದ್ರೆ, ನಮ್ಮಲ್ಲಿ ಗ್ರಹಗತಿಗಳು ಏನಿದೆ ಅದು ಒಬ್ಬ ಮನುಷ್ಯನಲ್ಲಿ ನೆಗೆಟಿವ್ ಇಲ್ಲ ಅಂದ್ರೆ ಮಾತ್ರ ವರ್ಕ್ ಆಗುತ್ತೆ ಅದು. ಓಕೆ, ಸೊ ಒಬ್ಬ ವ್ಯಕ್ತಿ ನೆಗೆಟಿವ್ ಇದ್ರೆ ನಾವು ಏನೇ ಪ್ರಿಡಿಕ್ಷನ್ ಕೊಟ್ಟರು ವರ್ಕ್ ಆಗಲ್ಲ. ಸೊ ಅಲ್ಲಿ ಅದು ಫೇಲ್ಯೂರ್ ಅಂತ ಕಾಣಿಸ್ತದೆ, ಫೇಲ್ಯೂರ್ ಆಗ್ತದೆ. ನಾವು ಅನ್ಕೋತಾ ಇದ್ ಏನಕ್ಕಪ್ಪ ನಾನು ಹೇಳೋದ್ ಪ್ರಿಡಿಕ್ಷನ್ ಒಬ್ರಿಗೆ ಸರಿ ಆಗುತ್ತೆ, ಒಬ್ರಿಗೆ ಸರಿ ಆಗ್ತಾ ಇಲ್ಲ ನಾನೇ ಸರಿಯಾಗಿ ಕಲ್ತಿಲ್ಲ ವಿದ್ಯೆನ ಅಂತ ನನಗೆ ಒಂದೊಂದ್ಸತಿ ಡೌಟ್ ಆಗೋದು. ಬಟ್ ಆಫ್ಟರ್ ಇವ್ರ ಹತ್ರ ಮೀಟ್ ಆದ್ಮೇಲೆ ಗೊತ್ತಾಯ್ತು, ಬಾಡಿಲಿ ನೆಗೆಟಿವ್ ಇದ್ರೆ ಯಾವ ಪ್ರಿಡಿಕ್ಷನ್ ವರ್ಕ್ ಆಗಲ್ಲ.
ಅವ್ರು ಒಂದ್ಸತಿ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ಬಂದ್ರೆ ಅವ್ರಿಗೆ ನಾವೇನೇ ಹೇಳಿದ್ರು ಗ್ರಹಗತಿ ಆದಾದ್ಮೇಲೆ ವರ್ಕ್ ಆಗುತ್ತೆ. ಇದು ಏನಿದ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ ಮಾಡೋಂಥದ್ದು. ನೋಡಿ 3 ತರ ವಿದ್ಯೆ ಇರುತ್ತೆ. ಒಂದು ಆಗಮಶಾಸ್ತ್ರ, ಒಂದು ವಾಮಾಚಾರ, ಓಕೆ. ಸೊ ಇನ್ನೊಂದು ಅಕಲ್ಟ್ ಸೈನ್ಸಸ್ ಅಂತ ಈ ವಿಭಾಗಗಳಿಗೆ ಬರುತ್ತೆ. ಇದು ವಾಮಾಚಾರನೂ ಇದಕ್ಕೆ ಬರುತ್ತೆ, ಆಗಮಶಾಸ್ತ್ರನೂ ಇದಕ್ಕೆ ಬರುತ್ತೆ, ಆಸ್ಟ್ರಾಲಜಿ ಇದಕ್ಕೆ ಬರುತ್ತೆ. ಆಯ್ತಾ, ಎಲ್ಲರಿಗೂ ಒಂದೊಂದೇ ಆದ ಒಂದು ಮಹತ್ವ ಇದೆ. ಇವ್ರದ್ದು ವಾಮಾಚಾರಕ್ಕೆ ಅಂತಾನೂ ಬರಲ್ಲ, ಇವ್ರದ್ದು ಇನ್ನು ಸಪರೇಟ್ ಇವ್ರದ್ದು. ಅದಕ್ಕೆ ಹೇಳಿದ್ನಲ್ಲ, ನಾನು ಯಾವತ್ತೂ ನಾನು ಈ ತರದ್ದು ಒಂದು ಪ್ರತಿಭೆ ನೋಡಿಲ್ಲ. ಅದಕ್ಕೆ ನಿಮ್ಗೆ ಫಸ್ಟ್ ನಾ ಒಂದನೇ ಹೇಳಿದ್ವಿ, ಇಂಥವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಹೌದು, 100% ಈಗ ಏನು ಅವರು 20,000 ಪ್ಲಸ್ ಅವರು ಕನ್ಸಲ್ಟೇಷನ್ ತಗೊಂಡಿದಾರೋ ಅದು ಈಗಿನ ಜನಸಂಖ್ಯೆಗೆ ನಮ್ಗೆ ತುಂಬಾ ಕಮ್ಮಿ, ವಿರಳ. ಆಯ್ತಾ, ಇನ್ನೂ ಸಾಕಷ್ಟು ಜನ ಇವರಿಂದ ಹೆಲ್ಪ್ ತಗೋಬೇಕು. ಸೊ ಅದಕ್ಕೆ ನಾವು ಎಲ್ಲರಿಗೂ ಒಂದು ಹೆಲ್ಪ್ ಒಳ್ಳೇದಾಗ್ಲಿ ಅನ್ನೋದೇ ನಾನು ಬಯಸ್ತೀನಿ ಸರ್. ಸೂಪರ್, ತುಂಬಾ ಒಳ್ಳೇದಾಯ್ತು ನಿಮ್ಮ ಅನುಭವ. ಯಾಕಂದ್ರೆ ನೀವು ಕೂಡ ಈ ಒಂದು ಫೀಲ್ಡಲ್ಲಿ ಅಬ್ಸರ್ವ್ ಮಾಡಿರೋರು, ಅಸ್ಟ್ರಾಲಜಿನಲ್ಲಿ ಸಾಕಷ್ಟು ಪರಿಹಾರ ಕೊಡ್ತಾ ಇರೋರು. ಬಟ್ ನಿಮ್ಗೇನೆ ಇದೊಂದು ಕ್ಲಾರಿಟಿ ಸಿಕ್ತೀಗ. ನೀವು ಮಾತಾಡೋದನ್ನ ನಾವು ನಮ್ಮ ವೀಕ್ಷಕರು ಕೇಳಿಸ್ಕೊಂಡಿದ್ದಾರೆ. ಯಾಕಂದರೆ ಆಸ್ಟ್ರಾಲಜಿ ಕೆಲವೊಂದ್ಸರಿ ಫೇಲ್ಯೂರ್ ಆಗುತ್ತೆ, ಸುಳ್ಳಾಗುತ್ತೆ ಅನ್ನೋದು ಕೇಳಿದ್ದೀವಿ. ಯಾಕೆ ಆಗುತ್ತೆ ಅಂದಾಗ ಅಲ್ಲಿ ನೆಗೆಟಿವ್ ಇದ್ದಾಗ ಫೇಲ್ಯೂರ್ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ. ಸೊ ಇವು ಅನುಭವದ ಮಾತುಗಳು ನಿಮ್ಮದು. ಈಗ ಅರೌಂಡ್ 100+ ಒಂದು ಇದು ಕೊಟ್ಟಿದ್ದೀನಿ, ರೆಫರೆನ್ಸ್ ಕೊಟ್ಟಿದ್ದೀನಿ. ಅವರೆಲ್ಲ ಫಸ್ಟ್ ಏನ್ ಗೊತ್ತಾ, ಈಗ ಫಸ್ಟ್ ಟೆಸ್ಟ್ ಮಾಡ್ಸ್ಕೊ ಬನ್ನಿ ಅಂತಾರಲ್ಲ ಡಾಕ್ಟರ್ಗಳ ಹತ್ರ, ಇವ್ರ ಹತ್ರ ಟೆಸ್ಟ್ ಮಾಡ್ಸ್ಕೊ ಬನ್ನಿ ಅಂತ ಕಳಿಸ್ತೀವಿ. ಅಲ್ಲಿ ಓಕೆ ಇದ್ರೆ ನಾವ್ ಇಲ್ಲಿ ಪ್ರೆಡಿಕ್ಷನ್ ಕೊಡೋದು. ಅಲ್ಲಿ ರೈಟ್ ಅವ್ರು ಪಾಸಿಟಿವ್ ಇದಾರೆ ಅಂತಂದ್ರೆ ನಾವ್ ಇಲ್ಲಿ ಪ್ರೆಡಿಕ್ಷನ್ ಹೇಳ್ತೀವಿ. ಸೊ ಅರೌಂಡ್ 100+ ರೆಫರೆನ್ಸ್ ಹೋಗಿದೆ. ಎಲ್ಲಾರ್ಗು ಅವ್ರು ಬಂದ ಮೇಲೆ ನಾವ್ ಏನೇ ಪ್ರೆಡಿಕ್ಷನ್ ಕೊಟ್ರು 100% ಭಾಗ ಸರಿಯಾಗಿದೆ. ಓಕೆ, ಸೊ ಒಂಥರ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ವಂಡರ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಜನಗಳಿಗೆ ಒಂದು ಅರಿವು ಮೂಡಿಸೋದ್ರಲ್ಲಿ ಇದು ಒಂದು ನಮ್ಗೆ ಒಂದು ನಿಮ್ಮೊಂದು ಮೀಡಿಯಾ ಮಾಡ್ತಿರಲ್ಲ, ಒಂದು ವಂಡರ್ಫುಲ್ ಅರವಿಂದ್ ಅವರೇ ನಿಮ್ ಕೆಲಸ ಇದು. ಒಳ್ಳೇದಾಯ್ತು. ತಮ್ಮಂತವ್ರು ಇದ್ರ ಬಗ್ಗೆ ಒಂದಷ್ಟು ಕಾಳಜಿ ಕೊಟ್ಟು ಅವುಗಳನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅದು ಕ್ಲಾರಿಟಿ ಸಿಕ್ಕಿದ್ದನ್ನ ನಮ್ಮ ವೀಕ್ಷಕರ ಮುಂದೆ ಹೇಳಿದ್ರಿ. ಇದು ಎಲ್ಲರೂ ಇಷ್ಟೊಂದು ಜಡ್ಜ್ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಮಾತ್ರ ಈ ಜಡ್ಜ್ಮೆಂಟ್ ಸಿಗುತ್ತೆ. ಅದು ಅನುಭವಕ್ಕೆ ಬಂದಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಒಳ್ಳೇದಾಯಿತು. ತಮ್ಮ ಮಾತುಗಳು ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಥರ ಫೀಲ್ಡ್ ಇದೆ ಅನ್ನೋದು ಗೊತ್ತಾಗಿದ ಮೇಲೇ ಪರಿಹಾರಕ್ಕೆ ಧೈರ್ಯ ಮಾಡಿ ಬರ್ತಾರೆ. ಸೊ ಇಲ್ಲಾಂದರೆ ಅದೇ ಸಮಸ್ಯೆಗಳಲ್ಲಿ ಹಂಗೆ ಇದ್ಬಿಡ್ತಾರೆ. ಓಕೆ, ನಮಸ್ಕಾರ ಸರ್. ಬಾಯ್. ಸೊ ಒಂದು ರೀತಿ ವಿಶೇಷವಾದ ವ್ಯಕ್ತಿಗಳಿವರು. ಆನಂದ್ ಅಂತೇಳಿ ಅವರು ಆಸ್ಟ್ರಾಲಜರು. ತುಂಬಾ ಅವ್ರಿಗೆ ಅವ್ರ ಮಾತುಗಳಲ್ಲಿ ಗೊತ್ತಾಯಿತು. ಅವರು ಕ್ಲಾರಿಟಿ ತೊಗೊಂಡು ಮಾತಾಡಿದ್ದಾರೆ. ಅಷ್ಟೊಂದು ಅವರು ಸಿಂಪಲಾಗಿ ಹೆಂಗೋ ಆಸ್ಟ್ರಾಲಜಿ ಕಲ್ತಿಲ್ಲ. ಅವರು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ರು. ಮತ್ತು ಎಲ್ಲ ಪ್ರಾಕ್ಟಿಕಲಾಗಿ ಅಬ್ಸರ್ವ್ ಮಾಡಿನೇ ಅವರು ಪ್ರತಿಯೊಂದು ಹೆಜ್ಜೆ ಇಡೋದು ಅಂತ ಹೇಳಿದ್ರು. ಹಾಗಾಗಿ ಇದನ್ನು ಈ ಒಂದು ವಿಚಾರ ಅವ್ರಿಗೆ ಅನುಭವಕ್ಕೆ ಬಂದಿತ್ತು, ಅದನ್ನು ಕ್ಲಾರಿಟಿ ಕೊಟ್ಟು ಮಾತಾಡಿದ್ರು. ಸೊ ಏನು ಸಮಸ್ಯೆ ಸರ್ ಇವರಲ್ಲಿದ್ದಿದ್ದು? ಸರ್, ಇವರು ನನಗೆ ಫೋನ್ ಮಾಡಿದಾಗ ನಾನು ಮೈಸೂರಲ್ಲಿ ಅಸ್ಟ್ರಾಲಜರ್ ವರ್ಕ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು ನಿಮಿಷಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರು ಆನ್ಲೈನಲ್ಲಿ ಏನೋ ಅಸ್ಟ್ರಾಲಜಿ ಹೇಳ್ತಾರೆ, ಏನೋ ಗೊತ್ತಾಗಲ್ಲ, ನನಗೆ ಗೊತ್ತಿಲ್ಲ. ಆ ಥರ ಎಲ್ಲ ವರ್ಕ್ ಮಾಡ್ತಾರೆ. ಇವ್ರಿಗೆ ಫಾರಿನಿಂದ ಇಲ್ಲಿಂದ ಎಲ್ಲ ಕಡೆ ಫೋನ್ ಮಾಡ್ತಿರ್ತಾರೆ. ಇವ್ರು ಎಲ್ಲೋ ಕೂತ್ಕೊಂಡು ಹೆಂಗೆ ಮಾಡ್ತಾರೆ ಅನ್ನೋದು ಈ ಅಪ್ಪನಿಗೆ ಒಂದು ಕುತೂಹಲ ಇತ್ತು. ಇದನ್ನು ತಿಳ್ಕೋಬೇಕು, ಮಾಡ್ಬೇಕನ್ಬಿಟ್ಟು ವಿದ್ಯೆ ಕಲಿಯೋಕ್ಕಲ್ಲ, ಇದು ಹೆಂಗೆ ಮಾಡ್ತಾರೆ ಇವರು ಅಂತ ಕೇಳೋಕ್ಕೆ ಫೋನ್ ಮಾಡಿದ್ರು. ಮಾತಾಡಿದ ತಕ್ಷಣ ಏನು ಮಾಡಿದೆ, ಇದು ಹೆಂಗೆ ಮಾಡ್ತೀರಾ ಸರ್? ಇದು ನಾವು ಅಸ್ಟ್ರಾಲಜರಲ್ಲಿ ಮೈಸೂರಲ್ಲಿ ನೀವು ಹೆಸ್ರು ಕೇಳಲ್ಲ, ಹೆಸ್ರು ಬಲ ಕೇಳಲ್ಲ, ಏನು ಕೇಳಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ, ಬರೀ ಫೋಟೋ ತೊಗೊಳ್ತೀರಾ, ಹೇಳ್ಬಿಡ್ತೀರಾ. ಸುಮಾರು ಜನ ಮಾತಾಡ್ತಾ ಇರೋದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತಂದರು. ನೀವು ಅಸ್ಟ್ರಾಲಜರ್ ಅಲ್ವಾ, ಒಂದು ಕೆಲಸ ಮಾಡಿ ನಿಮ್ಮ ಫೋಟೋ ಕಳಿಸಿ ಅಂದೆ. ಫೋಟೋ ಕಳಿಸಿದ್ರು. ಫೋಟೋ ನೋಡಿ ಕಂಪ್ಲೀಟ್ ಇದೇ ಥರ ಪ್ರಾಬ್ಲಮ್ಗಳಿದೆ ನಿಮಗೆ ಅಂತಂದೆ. ಅಯ್ಯಪ್ಪನಿಗೆ ಶಾಕ್ ಆಯಿತು. ಶಾಕ್ ಆದಂಥ ವ್ಯಕ್ತಿ ಏನು ಮಾಡಿದ್ರು, ಇಮ್ಮಿಡಿಯೇಟು ಒಂದು ಇಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟಾಗಿದೆ, ಇದು ಹೆಂಗೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಇದು. ಆದರೆ ನೀವು ಹೇಳಿದ ಸಿಂಟಮ್ಸ್ ಎಲ್ಲ ನನಗೆ ತೊಂದರೆಗಳು ಕಾಣಿಸ್ತಾ ಇದೆ. ಹಣಕಾಸೊಂದಾಗ್ಬೋದು, ಇನ್ನೊಂದಾಗ್ಬೋದು, ಮೈಕೈ ನೋವು, ನಿದ್ದೆ ಬರ್ತಾ ಇರೋದು. ಅದಲ್ಲದೆ ಇನ್ನೊಂದು ಸ್ಪೆಷಲ್, ಬೆಳಗಿನ ಜಾವ 4 ಗಂಟೆ 5 ಗಂಟೆ ಟೈಮಲ್ಲಿ ಅಪ್ಪನಿಗೆ ಭಾಳ ಹಿಂಸೆ ಆಗ್ತಾಯಿತ್ತು. ಇದನ್ನು ಹೇಳ್ಕೊಳಕ್ಕೂ ಆಗಿಲ್ಲ. ಎಷ್ಟು ಸುಮಾರು ವರ್ಷಗಳಿಂದ ಹೇಳ್ಕೊಳಕ್ಕಾಗಿಲ್ಲ. ಅವರು ಯಾವ ಡಾಕ್ಟರ್ ತನಕ ತೋರ್ಸೋಕ್ಕಾಗಿಲ್ಲ. ಕೊನೆಗೆ ಇಲ್ಲ ನೋಡಿ ಇದನ್ನು ಅಟೆಂಡ್ ಮಾಡಿಕೊಡ್ತೀರಾ ಅಂದ. ಆಯಿತು ಅಂದ. ಡೇಟ್ ಕೊಟ್ಟೆ, ಟೈಮ್ ಕೊಟ್ಟೆ, ಅಮೌಂಟ್ ಕಳಿಸಿದ್ರು. ರೆಡಿ ಮಾಡಿದೆ.
24 ಅವರ್ಸಲ್ಲಿ ಬಾಡಿ ಫ್ರೀ ಅಥವಾ 20 ವರ್ಷದಿಂದ ಅವ್ರಿಗೆ ಆಗ್ತಾ ಇತ್ತಂಥ ಒಂದು ಸಮಸ್ಯೆ ಅದು. ಲೇಡೀಸ್ ಕಂಪ್ಲೇಂಟ್ ಒಂದು ತುಂಬ ಪ್ರಾಬ್ಲಮ್ ಎಲ್ಲ ಇದ್ದರು ಅವರು. ಓಕೆ. ಸೊ ಅದು ಕ್ಲಿಯರ್ ಆಗಿಬಿಡ್ತು. ಇವಾಗೇನಿಲ್ಲ ಅದು. ಅಂದರೆ ಇವರ ಜೊತೆ ಒಳಗಡೆ ಭಾಳ ವರ್ಷದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾವೆ. ತೊಂದರೆ ಕೊಡಬೇಕು ಅಂದರೆ ಕೊಟ್ಬಿಡ್ತವೆ, ಕೊಡಲಿಲ್ಲ ಅಂದರೆ ನಡಿ ಎಷ್ಟು ದೂರ ಹೋಯ್ತೀಯ ನಡಿ ಅಂತ ಅದು ಸೂಟ್ ಕೇಸ್ ಇಟ್ಕೊಂಡು ಬರ್ತಾ ಇರ್ತವೆ. ಜೊತೆಯಲ್ಲಿ ಜೀವನ ಮಾಡ್ತಾರೆ. ಅದು ರೆಡಿ ಆದರು ಚೆನ್ನಾಗಾದ್ರು ಅವ್ರಿಗೊಂಥರ ಅವ್ರ ಮನೇಲೆಲ್ಲ ಹೇಳ್ಕೊಂಬಿಟ್ಟವ್ರೆ, ಈ ಗುರುಜಿ ಕಡೆಯಿಂದ ಈ ಥರ ಹಿಂಗಾಯ್ತು ಅಂತ. ಕೊನೆಗೆ ಅವ್ರ ಹೆಂಡ್ತಿ ಅವ್ರ ಅಣ್ಣ ಎಲ್ಲರಿಗೂ ಅಟೆಂಡ್ ಮಾಡಿಸಿದ್ರಿ ಮನುಷ್ಯ. ಅಟೆಂಡ್ ಮಾಡಿಕೊಟ್ಟ ಮೇಲೆ ಈಗ ಯಪ್ಪನಿಗೆ ಅಸ್ಟ್ರಾಲಜಿ ಯಾರನ್ನ ಕೇಳಕ್ಕೆ ಬಂದರೆ ಅವ್ರ ಡೌಟ್ ಇರೋದು ಗೊತ್ತಾದ ತಕ್ಷಣ ಫಸ್ಟ್ ಜ್ಞಾಪಕಕ್ಕೆ ಬರೋದು ನಾನೇ. ಕಮ್ಮಿ ಅಂದ್ರೂ ಮೈಸೂರಿಂದ ಒಂದು 50 ಕೇಸ್ ಕಳಿಸ್ಕೊಟ್ಟಿದ್ದಾರೆ. ಒಂದು 50 ಜನ ಅಂತೂ ಪಕ್ಕ ಕಳಿಸ್ಕೊಟ್ಟಿದ್ದಾರೆ. ವಾರದಲ್ಲಿ 1, 2 ಅವ್ರ ಕಡೆಯಿಂದ ಬರ್ತಾನೆ ಇರ್ತಿದೆ. ಯಾಕಂದ್ರೆ ಅವ್ರು ಏನು ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ಗ್ರಹಗಳು ಇಂತಿದ್ದ ಜಾಗದಲ್ಲಿ ಹಿಂಗಿದೆ ಹೇಳ್ತೀನಿ, ಹಿಂಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಾಗಲಿಲ್ಲ ಅಂದರೆ ಇವನು ಕೊಟ್ಟ ಕಾಸು ಏನೂ ಇಲ್ಲ ಅಂತ ಬೈಕೋತಾರೆ. ನಾನು ತಗೊಳ್ಳೋದು 700 ರೂಪಾಯಿ. 700 ರೂಪಾಯಿಗೆ 700 ಮಾತು ಕೇಳಬೇಕು. ಪೂಜೆ ಆದಮೇಲೆ ತಿರ್ಗಾ ಫೋನ್ ಹೊಡಿತಾರೆ, ಸ್ವಾಮಿ ನೀವು ಹೇಳಿದ ಪೂಜೆ ಎಲ್ಲ ಮಾಡಿಸ್ತೋ ಏನೂ ಆಗಿಲ್ಲ ಅಂತ. ಅದಕ್ಕೆ ಡೈರೆಕ್ಟ್ ನಿಮಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಫಸ್ಟ್ ನೆಗೆಟಿವ್ ರಿಮೂವ್ ಆದಮೇಲೆ ಆಮೇಲೆ ಫಸ್ಟ್ ಇದಾದಮೇಲೆ ನಾನು ಏನು ಮಾಡಬೇಕಂತ ಹೇಳ್ತೀನಿ. ಫಸ್ಟು ನಿಮ್ಮಲ್ಲಿ ಈ ತೊಂದರೆ ಇದೆ, ಇಂಥವ್ರ ಹತ್ರ ಹೋಗಿ ಅಂತ ನಿಮ್ಮ ನಂಬರ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಇನ್ನೂ ಕ್ಲಾರಿಟಿ ಬೇಕಂದರೆ 1-2 ಎಪಿಸೋಡ್ನ ನಿಮಗೆ ಕಳಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಇವ್ರು ರೆಡಿ ಮಾಡ್ತಾರೆ, ನೀವು ಮನುಷ್ಯರಾಗ್ತೀರ. ಮನುಷ್ಯರಾದ್ಮೇಲೆ ನಿಮ್ಮ ಗ್ರಹಗತಿಗಳು ಲೆಕ್ಕಾಚಾರ ಮಾಡಿ ಇಂಥ ಪೂಜೆ ಮಾಡ್ತಿದ್ದ ನಾನು ಹೇಳ್ತೀನಿ ಅಂತ ಈಗ ಅವರು ನನ್ನಿಂದ ಬಿದ್ದುಬಿಟ್ಟಿದ್ದಾರೆ. ಸೂಪರ್. ಏನೇಳಿ ಯಾಕಂದ್ರೆ ಅದನ್ನೇ ಹೇಳಿದೆ ನಾನು. ಯಾಕಂದ್ರೆ ಈಗ ಅಸ್ಟ್ರಾಲಜಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾರೂ ಈಗೋ ಸಿಸ್ಟಮ್ಗೆ ಹೋಗ್ಬಾರ್ದು. ನಾನೊಬ್ಬ ಅಸ್ಟ್ರಾಲಜರು, ಬೇರೆ ಸ್ವಾಮೀಜಿ ನಾನೇ ಯಾಕೆ ತೋರಿಸ್ಕೋಬೇಕು, ನನಗೆ ಎಲ್ಲ ಗೊತ್ತಿದೆ ಅನ್ನೋದನ್ನ ಫಸ್ಟು ತಲೆಯಿಂದ ತೆಗಿಬೇಕು. ನೀವು ಅಸ್ಟ್ರಾಲಜಿ ಕಲ್ತಿದ್ದೀರಾ, ಅಸ್ಟ್ರಾಲಜಿ ಯಾರು ಕಲಿತಾರೆ? 10 ವರ್ಷದ ಹುಡುಗನ ತಗೊಂಡು ಕ್ಲಾಸ್ಗೆ ಹಾಕಿದ್ರು ಕೂಡ 6 ತಿಂಗಳು ಕ್ರೋಸಲ್ಲಿ ಅವನು ಎಕ್ಸ್ಪರ್ಟ್ ಆಗಿಬಿಡ್ತಾನೆ. ಅದಾದಮೇಲೆ ಅವರು ಅಂದರೆ ಪ್ರಿಡಿಕ್ಷನ್ ಕೊಡ್ತಾ ಅನುಭವ ಅವ್ರನ್ನ ಬೆಳೀತಿದೆ. ಸರ್ ಅಸ್ಟ್ರಾಲಜಿಯನ್ನು ಪ್ರತಿಯೊಬ್ಬರು ಕಲಿಬೋದು. ನೀವು ಕಲಿಬೋದು, ನಾನು ಕಲಿಬೋದು, ನಮ್ಮ ಇಂಟ್ರೆಸ್ಟ್ ಮೇಲೆ. ಹೌದು. ಪೂಜೆ ಮಾಡ್ತಕ್ಕಂಥ ಇದನ್ನು ಫಸ್ಟ್ ಕಲ್ತ್ಕೋತಾರೆ. ಯಾಕೆ? ಪಂಚಾಂಗ ನೋಡೋದು, ಅಸ್ಟ್ರಾಲಜಿ ನಿಮ್ಮ ಇದನ್ನು ನೋಡೋದು, ಗ್ರಹಗತಿಗಳು ನೋಡೋದು, ಇಂಥ ಪೂಜೆ ಮಾಡಿಸಿ, ಇಂಥ ಹೋಮ ಮಾಡಿಸಿ, ಹಿಂಗೆ ಒಳ್ಳೇದಾಗುತ್ತೆ, ಅದು ಒಳ್ಳೆಯದೇ, ನಾನು ಅದು ಹೇಳೋಕ್ಕಿಂತ ಮುಂಚೆ ಹೇಳ್ತಿರೋ ವ್ಯಕ್ತಿಗೆ ಏನು ತೊಂದರೆ ಐತೆ ಅಂತ ಪಟ್ಟು ಅವ್ರು ಚೆಕ್ ಮಾಡ್ಕೋಬೇಕು. ಸೊ ಇದು ಕ್ಲಾರಿಟಿ ಬೇಕು. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಜೊತೇಲಿ ತೊಂದರೆ. ಎಷ್ಟೋ ಜನಕ್ಕೆ ನಾನು ಅಸ್ಟ್ರಾಲಜಿ ಹೋಮ ಮಾಡ್ತಕ್ಕಂಥ ದೇವಸ್ಥಾನ ಪೂಜಾರಿಗಳ್ಗೆ ಅಟೆಂಡ್ ಮಾಡಿದ್ದೀನಿ, ನಿಮ್ಮ ಎಪಿಸೋಡಲ್ಲಿ ಹೇಳಿದ್ದೀನಿ. ಹೋಮಗಳು ಮಾಡಿ ಏನು ಮಾಡಿದ್ರು ಹೆಂಡ್ತಿನ ರೆಡಿ ಮಾಡೋಕ್ಕಾಗದೆ ನನ್ನ ಹತ್ರ ಬಂದು ರೆಡಿಯಾಗಿದ್ದಾರೆ. ಅವರು ಒಬ್ಬ ಅಸ್ಟ್ರಾಲಜರೇ, ಅವರು ಕಳಿಸ್ಕೊಡ್ತಾರೆ. ಇವತ್ತು ಕೇಸ್ಗಳು ಕಳಿಸ್ಕೊಡ್ತಾರೆ. ನಾನು ನಿಮ್ಮ ಎಪಿಸೋಡ್ ಕೂತ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಅವ್ರ ವಿಷಯ ಹೇಳಿದ್ದೆ. ಇವತ್ತು 1.5 ವರ್ಷ 2 ವರ್ಷ ಆದ್ರೂ ಅವರು ಕೂಡ ಇವತ್ತು ಕೇಸ್ಗಳು ಕಳಿಸ್ಕೊಡ್ತಾರೆ. ಯಾಕೆಂದರೆ ಯಾವತ್ತೂ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತೈತೆ ಅಂತ ಯಾರೂ ತಿಳ್ಕೊಬಾರ್ದು. ಮರಕ್ಕಿಂತ ಮರ ದೊಡ್ಡದಿರ್ತದೆ. ಎಲ್ಲೋ ಒಂದು ಕಡೆ ನಮಗಿಂತ ಮೀರಿದ ಕೆಲಸ ಮಾಡೋರು ಇರ್ತಾರೆ, ನಮ್ಮ ಕಣ್ಣಿಗೆ ಬೀಳಲ್ಲ. ಟೈಮ್ ಬಂದಾಗ ಆಟೋಮೆಟಿಕ್ ಅಲ್ಲ. ಲಾಸ್ಟ್ ಎಪಿಸೋಡೆಲ್ಲ ಹೇಳಿದ್ದೀನಿಲ್ವ ಗೊತ್ತಿಲ್ಲ, 68,000 ಜನ ಪ್ರಯಾಗ್ರಾಗ್ ಹೋದರು. 68,000 ಜನ. ಅದರಲ್ಲಿ 68,000 ಜನನು ಫ್ಲೈಟ್ ಹತ್ತಿಲ್ಲ, ಟ್ರೈನ್ ಹತ್ತಿಲ್ಲ, ಬಸ್ ಹತ್ತಿಲ್ಲ, ನಡ್ಕೊಂಡು ಹೋಗಿದ್ದು ಯಾರೂ ನೋಡಿಲ್ಲ. ಎಷ್ಟೋ ಜನ ಅಗೋರಿ ಗುರುಜಿಗಳು, ನಾಗಸಾಧುಗಳು ಕಣ್ಣಿಗೆ ಬೀಳಲಿಲ್ಲ ಎಲ್ಲೋದ್ರು ಅಂತ. ಇದ್ದಕ್ಕಿದ್ದಂಗೆ ಹಂಗೆ ಖಾಲಿ ಆಗ್ಬಿಡ್ತು. ಎಲ್ಲೋ ಫ್ಲೈಟ್ ಹತ್ತಿದ್ದು ಯಾರೂ ನೋಡಿಲ್ಲ. ಎಲ್ಲೋ ಒಂದು ಕಮ್ಮಿ ಅನ್ನೋ ಒಂದು 10,000 ಜನ ಸಾಧನೆಗಳು ಮಾಡ್ತಿರೋ, ಎಲ್ಲಿಂದ ನಾವು ಸ್ವಾಮೀಜಿ ಅನ್ನಿಸ್ಕೊಂಡವರು ಬಂದವರು. ಆದರೆ ಒರಿಜಿನಲ್ ಅಗೋರಿ, ಒರಿಜಿನಲ್ ನಾಗಸಾಧುಗಳು ಕಣ್ಣಿಗೆ ಬೀಳಲಿಲ್ಲ. ಎಲ್ಲೋದ್ರು? ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಹಾಕಿ ಮೀಡಿಯಾಗಳೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರು. 68,000 ಜನ ಸ್ವಾಮೀಜಿಗಳು ಎಲ್ಲೋದ್ರು? ಯಾವ ಥರ ಹೋದ್ರು? ಜೋಬೆಲ್ಲ ಹೊಡೆದ್ರು ಬಡಿದ್ರು 100 ರೂಪಾಯಿ ಇರೋಲ್ಲ ಅವ್ರ ಹತ್ರ.
ಖಾಲಿ ಜೋಬೇ ಇರಲ್ಲ ಅವರು. ಜೋಬೇ ಇರಲ್ಲ, ಒಂದು ಕೆಂಪಟ್ಟೆ ಸುತ್ಕೊಂಡು ಕೂತಿರ್ತಾರೆ ಮೂಲೆಯಲ್ಲಿ. ಅವ್ರದ್ದು ಎಲ್ಲ ಹುಡುಕೊಂಡು ಸಾವಿರಾರು ರೂಪಾಯಿನೇ ಸಿಗಲ್ಲ. ಯಾರೋ ಭಕ್ತಾದಿಗಳು ಕೊಟ್ಟಿದ್ದು ಅದು ಕೆಲವು ಜನ ಈಸ್ಕೋತಾರೆ, ಕೆಲವು ಜನ ಈಸ್ಕೊಳ್ಳಲ್ಲ. ಇವ್ರು ಹೆಂಗೆ ತಲುಪಿದ್ರು ಜಾಗನ? ಯಾವ ಕಾಡಿಗೆ ಹೋಗಿ ಸೇರಿಕೊಂಡ್ರು, ಎಲ್ಲಿಗೆ ಹೋದರು? ಇದು ನಿಗೂಢ ಕ್ವಶನ್ ಮಾರ್ಕ್. ಅಂದರೆ ಋಷಿ ಮೂಲ ಹುಡುಕ್ಬಾರ್ದು, ನದಿ ಮೂಲ ಹುಡುಕ್ಬಾರ್ದು. ನದಿ ಮೂಲ ಎಷ್ಟೋ ಜನ ಕೇಳ್ತಾರಲ್ಲ, ಎಲ್ಲರಿಗೂ ಹೇಳ್ತೀವಿ, ಇವರು ಆರ್ಟಿಫಿಷಿಯಲ್ ಆಗಿ ಬಟ್ಟೆ ಹಾಕಲ್ಲ, ಹಿಂಗಿರ್ತಾರೆ ಹಂಗಿರ್ತಾರೆ, ಇವ್ರ ಕೈಲಿ ಯಾವ ತಾಕತ್ರಿ ಇದು, ಹೆಂಗ್ರಿ ಮಾಡ್ತಾರೆ ಅಂತ ಕ್ವಶನ್ ಮಾರ್ಕ್. ಅದನ್ನು ಹನ್ನೆರಡನೇ ಬರೋದು ನಾನು ಕಲ್ತಿದ್ದೀನಿ. ನಾನು ಹೇಳ್ಬೇಕಾದ್ರೆ ಋಷಿ ಮೂಲನ ಯಾವತ್ತೂ ನಾವು ಬಿಟ್ಕೊಡ್ತೀವಿ, ಮನುಷ್ಯ ಔಟು. ಸೊ ಕೆಲವೊಂದು ಬದುಕಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಇದುವರೆಗೂ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳಿರ್ತಕ್ಕಂಥದ್ದು ಕೆಲವು ಇದಕ್ಕೆ ಹತ್ತಿರವಾದಂಥವು ಹೇಳಿದ್ದೀನಿ. ಒರಿಜಿನಲ್ ಕೆಲಸ ಇವತ್ತವರೆಗೂ ನಾನು ಸಾಯೋವರೆಗೂ ಯಾರಿಗೂ ಹೇಳಲ್ಲ. ಯಾಕೆಂದರೆ ಇದಕ್ಕೆ ಹತ್ತಿರವಾದಂಥ ಹೇಳಿದಷ್ಟು ಎಷ್ಟೋ ನೆಗೆಟಿವ್ ಕಾಮೆಂಟ್ಗಳು ಅವು ಇವು ಬಂದವು. ಅದಾಗೆ ನನಗೆ ಅರ್ಧ ಬೇಜಾರಾಯಿತು. ಅದಕ್ಕೆ ಹೇಳ್ಕೊಡ್ತೀನಿ ಅಂದಿದ್ದೂ ಬಿಟ್ಬಿಟ್ಟೆ ಬೇಡ ಅಂತ. ಕ್ಲಾಸು ಮಾಡಲಿಲ್ಲ. ಯಾಕೆಂದರೆ ಇದು ಒರಿಜಿನಲ್ ಹೇಳಿದಾಗ ಸಣ್ಣ ಒಂದು ಉಪಕಥೆ ಹೇಳ್ತೀನಿ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ನೆಲಮಾಳಿಗೆ ಒಳಗಡೆ 5 ಬಾಗಿಲಿರೋದು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದು ದೇವಸ್ಥಾನ ಕಡೆ ಯಾವುದೋ ಒಂದು ಕೆಳಗಡೆ ಮನೆ ಐತಿ, ಯಾಕಪ್ಪ ಹೋಗ್ಬೇಕಂತ ಬಿಟ್ಬಿಟ್ಟಿದ್ರು, ಮೇಲ್ಗಡೆ ಮುಚ್ಚಿಬಿಟ್ಟಿದ್ರು. ಅದು ಒಬ್ಬನೇ ಒಬ್ಬ ವ್ಯಕ್ತಿ ಗೊತ್ತಿತ್ತು. ಎದುರುಗಡೆ 70 ರೂಪಾಯಿ ಬಾಡಿಗೆಗಿದ್ದ ಒಬ್ಬ ಬ್ರಾಹ್ಮಣ, ಸುಬ್ರಹ್ಮಣ್ಯಂ ಅಂತ ಅಂದ್ಬಿಟ್ಟು 70 ವರ್ಷ ಕಾಯ್ದಿದ್ದಾನೆ ಆ ಚಿನ್ನ ತೆಗಿಬೇಕಂತ. ಅವನಿಗೆ ಗೊತ್ತಿತ್ತು ಅಲ್ಲಿರೋದು. ಆದರೆ ಇವನು ಯಾವಾಗೋ ಟೈಮ್ ಬಂತು, ಇವನೇನು ಮಾಡೋದ, ಇದು ಇನ್ನು ನಾನು ತೆಗಿಯೋಕ್ಕಾಗಲ್ಲ ಅದನ್ನು ಅಂತ ಅವ್ನು ಕನ್ಫರ್ಮ್ ಆಗೋಯ್ತು. ಅವ್ನು ಕೋರ್ಟ್ಗೆ ಒಂದು ಅರ್ಜಿ ಆಗ್ತಾ, ಈ ನೆಲಮಾಳಿಗೆ ಒಳಗಡೆ ಇಷ್ಟು ಕೋಟಿಗಟ್ಟಲೆ ಚಿನ್ನಾಭರಣಗಳಿದ್ದಾವೆ ಅಂತ ಇದನ್ನು ಎನ್ಕ್ವೈರಿ ಮಾಡಿದ. ಬಂದರು, ಗೌರ್ಮೆಂಟ್ ಬಂತು, ಎನ್ಕ್ವೈರಿ ಮಾಡ್ತು. ಅವ್ನು ಹೇಳ್ದಂಗೆ ಇತ್ತು, ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಒಂದು ಬಾಗಿಲು ಇವತ್ತು ತೆಗಿಯೋಕ್ಕಾಗಿಲ್ಲ. ಅರ್ಥ ಆಯ್ತಾ? ಇದು ತಗಲಾಕ್ಕೊಂಡು ತೆಗೆದು ಆಗ್ತಿದೆ. ಕರೆಕ್ಟಾಗಿ 8 ದಿನಕ್ಕೆ ಆ ಮನುಷ್ಯ ಮನಗಿ ಜಾಗದಲ್ಲೇ ಔಟು. ಸೊ ಇದನ್ನು ತಿಳಿಸಿ ನಿಧಿ ಮೂಲನ ತೋರಿಸ್ಬಾರ್ದು. ಭಗವಂತಂಗೆ ಸಂಬಂಧಪಟ್ಟಿದ್ದು ಅವನ ಅಷ್ಟಕ್ಕೆ ನಾನ್ಯಾರು ಹೊಣೆ? ನಿಮ್ಮ ಮನೇಲಿ ದುಡ್ಡು ಕಾಸಿಗೆ ನಾನ್ಯಾರು ಸ್ವಾಮಿ? ಅರವಿಂದ್ ಅವ್ರ ಮನೇಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಏನಕ್ಕೆ ನಾನ್ಯಾರು? ಬಂದು ಹಿಡ್ಕೊಂಡೋಗಿ ಏನಕ್ಕೆ? ದೇವರು ಏನು ಮಾಡ್ತಾರೆ ಅಲ್ಲಿ, ಅವರು ನಿಜವಾದ ಒಡವೆ ವಸ್ತುಗಳಿದ್ದಿದ್ದನ್ನ ತೋರಿಸ್ಬಿಟ್ಟು ಅಂದಾಗ ದೇವ್ರಿಗೂ ಕೋಪ. ನನ್ನ ಒಡವೆ ವಸ್ತುನ ಇವನು ಯಾವನ್ ತೋರ್ಸೋಕ್ಕೆ? ಆ ಮನುಷ್ಯ ಔಟು, ಸತ್ತೋದ. ಇವೆಲ್ಲ ರಹಸ್ಯ ವಿಚಾರಗಳಿರ್ತವೆ. ಹಾವೇರಿ ಹತ್ರ ಪಕ್ಕದಲ್ಲಿ 1 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರೀ ಫಾರೆಸ್ಟ್ ಸರ್. ಒಂದು 100 ಕಿಲೋಮೀಟ್ರ್ ಫಾರೆಸ್ಟ್ ಒಳಗಡೆ ಹೋಗಿ ಭಯ ಆಗುತ್ತೆ. ಅಲ್ಲಿ ನನಗೆ ಇದಕ್ಕೆ ಸಂಬಂಧಪಟ್ಟವರು ಕೆಲವು ಗುರೂಜಿಗಳು ಸಿಕ್ಕಿದ್ರು. ಅವರು ಹೇಳಿದ್ದು ಒಂದು ವಿಚಾರ ಏನು ಅಂದರೆ, ಒಬ್ಬ ಲಾರಿ ಡ್ರೈವರ್ ಅಂದರು, ನಿಜನ ಸುಳ್ಳು ಗೊತ್ತಿಲ್ಲ, ಅದು ನಾವು ನೋಡಿದ್ರೆ ನಂಬಬೇಕು. ಲಾರಿ ಡ್ರೈವರು ರಾತ್ರಿ 11 ಗಂಟೆ ಒಳಗಡೆ ಅವನಿಗೆ ಎಚ್ಚರ ಆಗಿದೆಯಂತ, ಎಲ್ಲಿಗೆ ಹೋದೆ ಅಂತ ಗೊತ್ತಿಲ್ಲ. ಎದ್ದು ಅವನ ಪಾಡ್ಗೆ ಅವನು ಹೋಗಿದ್ದಾನೆ, ಕಾಡೊಳಗಡೆ ತಲುಪಿಬಿಟ್ಟಿದ್ದಾನೆ, ನಡ್ಕೊಂಡು ಹೋಗಿದ್ದಾನೆ. ಅವನು ನಿದ್ದೆಲ್ಲಿ ಹೋದ್ರು, ಕನ್ಸಲ್ಲಿ ಹೋದ್ನೋ, ಅವನ ಆತ್ಮ ಹೋಯ್ತೋ ಗೊತ್ತಿಲ್ಲ. ಒಳಗಡೆ ಕಾಡೊಳಗಡೆ ಹೋಯ್ತಾ ಇದ್ರೆ ಎಲ್ಲೋ ಒಂದು ಚಿಕ್ಕದೊಂದು ದೇವಸ್ಥಾನ ಕಾಣಿಸ್ತಂತೆ. ಆ ದೇವಸ್ಥಾನದ ಪಕ್ಕದಲ್ಲಿ ಮೆಟ್ಲುಗಳಂತೆ. ಇಳಿದು ಕೆಳಗಡೆ ಹೋದರೆ ಏನು, ಇತ್ ಕಡೆ 100 ಜನ, ಇತ್ ಕಡೆ 100 ಜನ ರಾತ್ರಿ 1 ಗಂಟೆಲಿ ಕೂತವ್ರಂತೆ. ಒಂದು ಹೆಂಗಸು ಒಂದು ತಪ್ಪಲೆ ತೊಗೊಂಡು ಎಲ್ಲರಿಗೂ ಒಂದೊಂದು ಸೌಟು ಸ್ವೀಟ್ ಏನೋ ಉಯ್ಕೊಂಬತ್ತಾ ಇದ್ದಾಳೆ. ಇವನು ಕೂತ್ಕೊಂಡ್ಬಿಟ್ಟ ಏನೋ ಅಂತ. ಇವನು ಏನು ಬಟ್ಲಿಲ್ಲ ಲೋಟ್ಲ ಕೈ ಹಿಡ್ಕೊಂಡವನೇ ಕೈಗೆ ಹಾಕ್ಬಿಟ್ಟೆ ಕುಡಿದ್ಬಿಟ್ಟಿದ್ದಾನೆ. ಅದು ದೇವತೆಗಳು ಕೂತ್ಕೊಂಡು ಕ್ಷೀರ ಇದನ್ನು ಸಂಜೀವನಿ ಇದನ್ನು ಕುಡಿತಾ ಇರೋದು, ಅಮೃತನ ಕುಡಿತಾ ಇರೋದು. ಇವನು ಕುಡಿದ್ಬಿಟ್ಟ. ಅಮೃತ ಕುಡಿದ್ರೆ ಸಾವಿಲ್ಲ ಅಂತಾರೆ, ನಾವು ಕೇಳಿದ್ದೀವಿ. ಅವ್ರಿಗೆ ಏನೂ ಬೇಕನ್ಸಲ್ಲ ಅವ್ರಿಗೆ, ಹೊಟ್ಟೆ ಹಸಿವೆ ಇಲ್ಲ. ನೀನು ಏನಕ್ಕೆ ಬಂದೆ? ಆಮೇಲೆ ನೀನು ಯಾರು? ನನಗೆಲ್ಲೋ ಗೊತ್ತಿಲ್ಲ, ಅಲ್ಲಿ ಬಂದ್ಬಿಟ್ಟೆ, ನೋಡಿದೆ ದೇವಸ್ಥಾನ ಇತ್ತು, ಕೆಳಗಡೆ ಬಂದೆ, ನೀವೇನೋ ಕೊಟ್ಟರೆ ಕುಡಿದ್ಬಿಟ್ಟೆ. ಇದು ಅಮೃತ, ನಿನಗೇನು ಬೇಕು? ಏನಕ್ಕೆ ಬಂದೆ? ನನಗೆ ಕಷ್ಟ ತುಂಬ ಇದೆ. ಒಳಗಡೆ ಹೋಗಿ ಒಂದು ಅರ್ಶನದ ಬಟ್ಟೆ ಒಳಗಡೆ ಇಷ್ಟು ಒಡವೆಗಳನ್ನ ತುಂಬ್ಕೊಂಬಂದು
ಅವನ ಕೈಗೆ ಇಕ್ಕದಂತೆ. ಇಲ್ಲಿ ತಗೊಂಡಿದ್ದು ಒಡವೆ ಇಲ್ಲಿ ಕುಡ್ದಿದ್ದನ್ನ ಎಲ್ಲೂ ಹೇಳ್ಕೊಡ್ದು, ಇವತ್ತಿಂದ ನಿನಗೆ ಹಸಿವಿಲ್ಲ, ಏನು ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು, ಏನೂ ಮಾಡೋಂಗಿಲ್ಲ, ಹೊಟ್ಟೆ ತುಂಬಿರ್ತಿದೆ, ನೀನು ಸಾಯೋವರೆಗೂ ಕರಗಲ್ಲ, ಇದು ಯಾರಿಗೂ ಹೇಳ್ಬಾರ್ದು. ತಗೊಂಡು ಹೊಡೋದು ರಾತ್ರಿ ಬೆಳಗಿನ ಜಾವ ಬಂದ್ಬಿಟ್ಟ ಮನೆಗೆ ಬೀರ್ಲಿಕ್ಕಿದ್ದ, ಅಂದ್ಕೊಂಡೆ ಇವನೇ ಎದ್ದೋದು, ನಾವು ಬರೀ ಇವನ ಆತ್ಮದ ಗೊತ್ತಿಲ್ಲ. ಇವನು ಎದ್ದ ತಕ್ಷಣ ರಾತ್ರಿ ಎಲ್ಲ ಪಿಕ್ಚರ್ ರಿವೀಲ್ ಆಗಿದೆ. ಎದ್ದು ಬೀರು ತೆಗೆದು ನೋಡೋಣ, ಅಲ್ಲಿ ಕನಸಲ್ಲಿ ಏನು ಕಾಣಿಸ್ತು ಅದು ಗಂಟಿದೆ. ಓಪನ್ ಮಾಡಿ ಒಂದೊಂದೇ ಮಾರಿ ಹೆಂಡ್ತಿಗೂ ಹೇಳ್ದಂಗೆ ಸ್ವಂತ ಲಾರಿಗಳು ತಗೊಂಡ. ಪ್ರತಿದಿನ ಸ್ನಾನ ಮಾಡೋನು, ರೆಡಿ ಆಗೋನು, ಹೋಗೋನು, ಟಿಫನ್ ಮಾಡ್ತಾ ಇರಲಿಲ್ಲ, ಊಟ ಮಾಡ್ತಾ ಇರಲಿಲ್ಲ. ಕೊನೆ ಮನೆ ಕಟ್ಟಿಸ್ಬೇಕಂತ ಪ್ಲಾನ್ ಮಾಡ್ದ. ಹೆಂಡ್ತಿಗೆ ಬರ್ತಾ 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 ಇವನ ಮೇಲೆ ಅನುಮಾನ ಬರೋಕ್ಕೆ ಶುರು ಆಯಿತು. ದುಡ್ಡು ಬಂತು, ಇವನು ಯಾರನ್ನೋ ಮುಡ್ಕೊಂಬಿಟ್ಟವನೇ. ಮನೇಲಿ ಊಟ ಮಾಡಲ್ವ ಸರ್, ಅನುಮಾನ ಬಂದೇ ಬರ್ತದೆ. ನೀವು ಒಂದು ದಿವಸ ಬೇಡ ಅಂತೀರಿ, 2 ದಿವಸ, 3ನೇ ದಿವಸ ನೀವು ಊಟ ಮಾಡಲ್ಲ ಅಂದರೆ ನಿಮ್ಮ ಹೆಂಗಸ್ರೆ ಅನುಮಾನ ಬೀಳ್ತಾರೆ. ಗ್ಯಾರಂಟಿ ಇದು ಲೋಕಾರೂಢಿ. ಕೊನೆಗೆ ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಮ್ಮ. ಗಲಾಟೆ ಮಾಡಿದ ತಕ್ಷಣ ಬೇಡ, ನನ್ನ ಮಾತು ಕೇಳಬೇಡ, ಇದನ್ನು ಕೇಳಿದ್ರೆ ತೊಂದರೆ ಆಗ್ತದೆ. ಏನು ತೊಂದರೆ ಆಗ್ಬಿಡ್ತಿದ್ದು ನೋಡ್ತೀನಿ, ಅದು ಯಾರು ಬರ್ತಾರೆ ನೋಡ್ತೀನಿ ಅಂತ ಅವಳಿಗೆಲ್ಲ ಏನಂದರೆ ಇವ್ರು ಯಾರನ್ನೋ ಮಡ್ಕೊಂಬಿಟ್ಟಿದ್ದಾರೆ ಅಂತ ಗಲಾಟೆ ಮಾಡಿಬಿಟ್ಲು. ಆವಾಗ ಅವನು ಹೇಳ್ದ, ಇರೋದನ್ನೇ ಹೇಳ್ಬಿಟ್ಟ, ನಿನ್ನ ಹಣೆ ಬರ, ನನಗೆ ಈ ಥರ ಕನಸು ಬಂತು, ನಾನು ಇದ್ದೋದೆ, ಎಲ್ಲೋ ಒಂದು ಕಡೆ ನನಗೆ ಈ ಥರ ಸಿಕ್ತು, ತಂದೆ, ಆ ತಂದಿದ್ರಿಂದನೇ ಇವತ್ತು ನಾನು ಈ ಲಾರಿ ಮಾಡೋಕ್ಕಾಯ್ತು, ಈ ಮನೆ ಕಟ್ತಾ ಇರೋದು ಅದರಿಂದ. ಇದನ್ನು ಹೇಳ್ಬಾರ್ದು ಅಂತ ಹೇಳಿದರು, ಹೇಳ್ಬಿಟ್ಟಿದ್ದೀನಿ, ಭಗವಂತನ ಮೇಲೆ ಭಾರ ಹಾಕಿದ್ದೀನಿ, ನನಗೆ ಹಿಂಗಾಯ್ತು ಅಂತ. ಆ ಜಾಗಕ್ಕೆ ಹೋಗೋ ಜಾಗನೂ ರೋಡಿಂದ ಹಿಂಗೆ ತಿರುಗಿಕೊಂಡೆ, ಎಲ್ಲಿ ಹೋದೆ ಅಂತ ನನಗೂ ಗೊತ್ತಿಲ್ಲ. ಅವೆಲ್ಲ ಏನಾಗಲ್ಲ ಬಿಡ್ರಿ ಅಂತ ಸುಮ್ಮನಾಗ್ಬಿಟ್ಟು. ಬೆಳಗ್ಗೆ ಇಟ್ಟೋದಕ್ಕೆ ಬ್ಲಡ್ ವಾಮಿಟ್ ಆಗಿತ್ತಂತೆ, ಔಟು. ಸೊ ಇದು ರಹಸ್ಯ ಬಿಚ್ಚಿಟ್ಟಿದ್ದಕ್ಕೆ ದೈವನೇ ಅಂದರೆ ಶಿಕ್ಷೆ. ನಿಮಗೆ ಸಿಗ್ತಕ್ಕಂಥ ವಿದ್ಯೆ ಎಲ್ಲ ವಿದ್ಯೆನೂ ಅಲ್ಲ, ವಿಶೇಷವಾದಂಥ ವಿದ್ಯೆಗಳು ನಾವು ಕಲ್ತಿರ್ತಕ್ಕಂಥದ್ದು ಕೆಲವು ಮಾರ್ಮಿಕವಾಗಿ ಮುಚ್ಚಿಟ್ಟು, ಯಾಕಂದರೆ ಅದನ್ನು ಬಿಚ್ಚಿಕ್ಕಿದ್ರೆ ಕೆಲವು ಸಾವು ನೋವುಗಳಾಗ್ತವೆ. ಅದು ಅವ್ರಿಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ಅವ್ರ ಋಣದಲ್ಲಿ ಇಲ್ಲದೆ ಇರ್ಬೋದು. ನಾವೇನೋ ಒಂದು ದೊಡ್ಡ ಸ್ಕೆಗೋಸ್ಕರ ಹೇಳಿದಾಗ ಮಾಡಿದಾಗ ಅದನ್ನು ಮಾಡೋಕ್ಕೆ ಹೋಗಿ ಅವ್ನು ನೆಗೆದು ಬಿದ್ದು ಅವನ ಹೆಂಡತಿ ಮಕ್ಕಳು ಶಾಪ ನಮಗೆ. ಇವೆಲ್ಲ ಹೇಳೋಕ್ಕೆ ಅದೇನು ಹೇಳೋದು, ಶಾಸ್ತ್ರದಲ್ಲಿ ಋಷಿ ಮೂಲ ಹುಡುಕ್ಬಾರ್ದು, ನದಿ ಮೂಲ ಹುಡುಕ್ಬಾರ್ದು. ನದಿ ಆಳ ಕಂಡಿಡಿದವ್ರು ಯಾರೂ ಇಲ್ಲ. ಆದರೆ ಋಷಿ ಅವನು ಹೆಂಗಾಗ್ತಾನೆ, ಎಲ್ಲಿ ಕಲಿತ ವಿದ್ಯೆ, ಯಾವ ಥರ ಅವನಿಂದ ಪಂಡಿತರಾದ ಯಾರಿಗೂ ಗೊತ್ತಿರಲ್ಲ. ಅವ್ರನ್ನ ಕೇಳೋಕೆ ಅವರಾಗ ಅವ್ರ ಆಶೀರ್ವಾದ ಮಾಡಿದ್ರೆ ನಿಮ್ಗೆ ಒಳ್ಳೆಯದು ಅಷ್ಟೇ. ಈಗಲೂ ಇದಾದಮೇಲೆ ಸುಮಾರು ಜನ, ಒಂದಷ್ಟು ಜನ ಬಂದು ಸೌಮ್ಯವಾದಂಥ ಮಂತ್ರಗಳಿಗೆ ದೀಕ್ಷೆ ಕೊಟ್ಟೆ ಮಾಡ್ತಾಯಿದ್ದಾರೆ. ಸುಮಾರು ಜನ ಮಾಡ್ತೀವಿ, ಈಗ ರನ್ನಿಂಗ್ ಇದೆ, ಒಂದಷ್ಟು ಜನ ಮಾಡ್ತಾವ್ರೆ. ಅಂದರೆ ಈ ವಿದ್ಯೆಗಳ ಬಗ್ಗೆ ಕೇಳಬೇಡಿ, ನಾನೇನು ಕೊಡ್ತೀನಿ ತಗೊಂಡೋಗಿ. ನಿಮ್ಗೆ ಒಳ್ಳೇದಾಗಬೇಕು ಅಂದರೆ, ವೃದ್ಧಿ ಆಗಬೇಕಾದ್ರೆ ಏನೋ ಒಂದು ಅದನ್ನು ಪೂಜೆ ಪುನಸ್ಕಾರ ನಂಬಿಕೆಯಿಂದ ಮಾಡಿ ಒಳ್ಳೇದಾಗ್ತದೆ. ಆದರೆ ಕೈಗೆ ಸಿಗದೆ ಇರೋದಕ್ಕೆ ಸುಮ್ಮನೆ ಕೈ ಹಾಕಿ ಹುಡುಕೋ ಕೆಲಸ ಬೇಡ. ಸೊ ಬಿಟ್ಬಿಡೋದು ಒಳ್ಳೆಯದು. ನಮ್ಗೆ ಯಾವುದು ಪ್ರಾಪ್ತಿ ಇದೆ ಅದನ್ನು ತೊಗೊಂಡು ಸೈಲೆಂಟಾಗಿ ಹೋಗೋದು ತುಂಬ. ಹೌದು, ಋಷಿ ಮೂಲ ಹುಡುಕ್ಬಾರ್ದು. ನಾವು ವಿದ್ಯೆಗಳಿಗೆ ನಾವು ಏನು ಇದು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ರು ನೋಡು, ಅವ್ರು ಅಸ್ಟ್ರಾಲಜಿ ಅವ್ರು ಕಲ್ತಿದ್ದಾರೆ. ಆದರೂ ಅವ್ರು ಒಂದು ಮಾತು ಹೇಳಿದ್ರು, ಗುರುಗಳೇ ನಿಮ್ಮ ವಿದ್ಯೆ ನಿಜವಾಗಲೂ ಭಾಳ ಗ್ರೇಟು, ತುಂಬ ಇದು. ಆದರೆ ನಾವು ಇಷ್ಟೆಲ್ಲ ಕಲ್ತಿರೋ ನಾವೇ ಗ್ರೇಟ್ ಅಂದ್ಕೊಂಡಿದ್ವು. ಬಟ್ ಆದರೆ ಈ ಕೆಲಸ ಹೆಂಗೆ ಮಾಡ್ತೀರಪ್ಪ, ಭಾಳ ಕಷ್ಟ. ಆದರೆ ಲೈವಲ್ಲಿ ನಾನೇ ಒಂದು ದೇವಸ್ಥಾನ ರೆಡಿ ಮಾಡೋಕ್ಕೆ ಹೋದಾಗ ಆ ಯಪ್ಪ ಬಂದು ನೋಡ್ಬಿಟ್ಟು ಬೆಚ್ಚ ಬಿದ್ದುಬಿಟ್ರು. ನನ್ನ ಕೈ ಕಾಲು ನಡಗಲು ಬಂದ್ಬಿಡ್ತು. ನೀವು ವಾಪಸ್ ಬರ್ತೀರೋ ಇಲ್ವೋ ಅನ್ನಿಸ್ಬಿಡ್ತು. ದೇವ್ರ ಎದುರುಗಡೆ ನಾನು ಸಮಾಧಿಗೆ ಹೋಗಿ ದೇವರ ಆಚೆ ಕಡೆ ಕೂತಿರ್ತಕ್ಕಂಥ ಕೆಲವು ನೆಗೆಟಿವ್ಗಳನ್ನ ಹಿಡಿದಾಕ್ತೆ ಆ ದೇವಸ್ಥಾನಕ್ಕೆ ಒಳ್ಳೇದಾಗಲಿ ಅಂತ. ಬರೀ ಸರ್ವಿಸ್ ಚಾರ್ಜ್ ತೊಗೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದು ನಾನು. ಆವತ್ತು ಆ ವ್ಯಕ್ತಿ ಬಂದಿದ್ದರು. ಬಂದು ಸಾರ್ ಬೆವ್ತೋಗ್ಬಿಟ್ಟೆ, ಮತ್ತೆ ನೀವು ಎದ್ದೇಳ್ತಿರೋ ಇಲ್ವೋ ಅಂತ ನನಗೆ ಭಯ ಆಗ್ತಾಯಿತ್ತು. ತುಂಬ ಅವೆಲ್ಲ ಕ್ರಿಟಿಕಲ್ಲು ಹೇಳೋಕ್ಕೆ ಜನಕ್ಕೆ ಒಂಥರ ತಮಾಷೆ ಆಗಿರ್ತದೆ. ಆಮೇಲೆ ಹೆಂಗೆ ಮಾಡ್ತಾರೆ ಅಂತ ಕಿಂದಲ್ ಮಾತುಗಳು ಆಡ್ತಾರೆ, ಮನ್ಸಿಗೆ ನೋವಾಗ್ತದೆ. ಇಷ್ಟೆಲ್ಲ ಕಲಿತಾಗ ನಮಗೂ ಕೋಪ ಇರ್ತದೆ. ಆದರೆ
ನಾನು ಕೋಪನ ಕಮ್ಮಿ ಮಾಡ್ಕೊಳ್ಳೋದು, ತಾಳ್ಮೆಯಿಂದ ಇರೋದನ್ನ ನಾನು ಸ್ವಲ್ಪ ಮೈಗೂಡಿಸ್ಕೊಂಬಿಟ್ಟಿದ್ದೀನಿ. ಯಾವಾಗ ಹಂಗಂತಾರೆ ನಮಗೂ ಕೋಪ ಬರುತ್ತದೆ. ಇದನ್ನು ಕೋಪಕ್ಕೆ ಇದು ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ. ಭಾಳ ಆಲೋಚನೆ ಮಾಡಬೇಕು. ನಾನು ಕೆಟ್ಟದ್ದೇನಾದ್ರು ಮಾಡಬೇಕಂತ ಮನಸ್ಸು ಮಾಡಿಬಿಟ್ರೆ ನನ್ನ ವಂಶ ಹಾಳಾಗಿ ಹೋಗ್ತಿದೆ, ನಾನು ಹಾಳಾಗಿ ಹೋಗ್ತೀನಿ. ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ. ನನಗೆ ನಾನು ಸಮಾಧಾನ ಮಾಡ್ಕೋತೀನಿ. ಹೇಳ್ದವ್ರು ದೊಡ್ಡವರಾಗಲಿ, ಮಾತಾಡಿದವ್ರು ದೊಡ್ಡವರಾಗಲಿ, ನಾನು ಮಾಡ್ತಿರೋದು ಇದು ಮಾಡ್ಕೊಂಡು ಎಲ್ಲಿವರೆಗೂ ಭಗವಂತ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀವಿ. 1000 ಜನ 1000 ಹೇಳ್ಕೊಳ್ಳಿ. ಸೊ ವೀಕ್ಷಕರೇ, ಯಾಕಂದರೆ ಇವರು ಮೈಸೂರವರು ಆನಂದ್ ಅಂತೇಳಿ ಆಸ್ಟ್ರಾಲಜರು. ಅವರು ಭಗವಾನ್ ಸರ್ ಬಗ್ಗೆ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವ್ರ ಅನುಭವದಲ್ಲಿ ಪಡೆದು ಹೇಳಿದ್ದು. ಅದಾದಮೇಲೆ ಭಗವಾನ್ ಸರ್ ಕೂಡ ಕೆಲವೊಂದಷ್ಟು ವಿಶೇಷವಾದ ಶಕ್ತಿಗಳಿದ್ದಾಗ ಅವುಗಳನ್ನ ಎಲ್ಲವೂ ಓಪನ್ ಆಗಿ ನಾವು ಹೇಳೋಕ್ಕಾಗಲ್ಲ. ಸೊ ಹೇಳಬಾರ್ದು, ಹೇಳಿದ್ರೆ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳಿಸಿದರು. ಸೊ ಇದು ಸಮಸ್ಯೆಗಳಿದ್ದವ್ರಿಗೆ ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಭಗವಾನ್ ಸರನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟು ಅವರಲ್ಲಿರೋ ವಿದ್ಯೆಗಳನ್ನ ಕೆಣಕೋದು ಅದು ಏನು ಎತ್ತ ಅಂತ ಅವ್ರಿಗೆ ಹೇಳಬೇಕು ಅನ್ನೋ ಥರ ಅವರು ಆಪ್ಷನ್ ಇಲ್ಲ, ಅವ್ರು ಹೇಳೋಕ್ಕೂ ಆಗಲ್ಲ. ಕೆಲವೊಂದಷ್ಟೇ ಸೂಚನೆಗಳನ್ನ ಅವರು ತಿಳಿಸ್ತಾವ್ರೆ. ಸೊ ಅಷ್ಟರಲ್ಲೇ ಅದನ್ನು ನಾವು ತಿಳ್ಕೊಂಡು ಸೊ ನಮ್ಮ ಪಾಡಕ್ಕೆ ನಾವು ಹೋಗೋದು ತುಂಬ ಉತ್ತಮವಾದ ವಿಚಾರ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ಗಳು ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.